ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ. ಇವತ್ತು ಟೈಮ್ ಇವಾಗ 4:14. ಇಷ್ಟು ಬೆಳಿಗ್ಗೆ ಏನು ಮಾಡ್ತಿದ್ದೀಯ ಅಂತ ಅನ್ಕೋಬೋದು. ಹಬ್ಬ ಅಲ್ಲ ಗಾಯ್ಸ್, ಲಕ್ಷ್ಮೀ ಪೂಜೆ. ಸೊ ನಮ್ಮ ಮನೇಲೆಲ್ಲ ಎದ್ದಿದ್ದಾರೆ, ಈಗ ಪೂಜೆ ನಡೀತಾ ಇದೆ. ಮತ್ತೆ ಗೈಸ್ ನಮ್ಮ ಅಜ್ಜಂಗೆ ಹಾರ ಕಟ್ತಾ ಇದ್ದಾರೆ. ಹತ್ರಿ ಗೈಸ್, ನಾನು ಪೂಜೆ ನಡೀತಾ ಇತ್ತು. ಸೊ ಇವಾಗ ಇಲ್ಲಿ ಧೂಪ ಹಾಕೋಕ್ಕೆ ಕೆಂಡ ಮಾಡ್ತಾ ಇದ್ದೆ. ಬನ್ನಿ ಎಷ್ಟು ತೆಗೆದು ನೋಡಿ ಗೈಸ್, ಇನ್ನೂ ಬೆಳಕೆ ಆಗಿಲ್ಲ, ಇಷ್ಟು ಬೇಗ ಎದ್ದಿದ್ದೀನಿ. ನಾನು ಯಾವ್ದಾದ್ರು ಟ್ರಿಪ್ಪಿಗೆ ಅಲ್ಲಿಗೆ ಹೋಗೋದಾದ್ರೆ ಮಾತ್ರ ಇಷ್ಟೊತ್ತಿಗೆ ಹೇಳ್ತಿದ್ದೆ, ಪೂಜೆಗೆ ಹೇಳ್ಬೇಕಾಗಿದೆ ಗೈಸ್. ಸೊ ಫೈನಲಿ ಇವಾಗ ತಿಂಡಿಗೆ ಬಂದೆ. ತಿಂಡಿ ನೋಡಿ ಏನು ಅಂತ, ಕಾಂಗ್ರೇಟ್ ಅಪ್ಪ, ವೆಜಿಟೇಬಲ್ ರಿಪೀಟ್. Brother, what's that? What's that, brother? ಎಲ್ಲ ಊಟ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ನಮ್ಮ ಪಿಂಕಿ ಅಕ್ಕ ನೋಡ್ರಿ ಗೈಸ್, ಪಿಂಕಿ ಅಕ್ಕನಿಂದ ಇವತ್ತು ರಂಗೋಲಿ ಸ್ಪರ್ಧೆ. ಸೊ ಗೈಸ್, ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಇವಾಗ ಜಸ್ಟ್ ನಾನು ನಮಸ್ಕಾರ ಮಾಡಿ ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಗೈಸ್, ಇವಾಗ ನಾನು ಮತ್ತೆ ಊಟ ತರಕ್ಕೆ ಹೋಗ್ತಾ ಇದ್ದೀನಿ, ಹಬ್ಬದ ಊಟ. ಒಂದು ಕಡೆ ಆರ್ಡ್ರ್ ಮಾಡಿದ್ವಿ, ಸೊ ಇವಾಗ ಆಗಿದ್ದೀನಿ, ಪ್ರಿಪೇರ್ ಆಗಿದೆ ಅಂತೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಊಟ ತಗೊಂಡು ರಿಟರ್ನ್ ಮನೆಗೆ ಕಡೆ ಬರೋಣ ಗಾಯ್ಸ್. ಬನ್ನಿ ಗಾಯ್ಸ್, ಪೇಟೆ ಹೆವಿ ಮಳೆ ಬರ್ತಾ ಇದೆ ಗಾಯ್ಸ್. ಸೊ ನೋಡ್ಬೋದು ನೀವು. ಬನ್ನಿ ಮಳೆಲೇ ಹೋಗಿ ಊಟ ತಗೊಂಡು ವಾಪಸ್ ಮನೆ ಕಡೆ ಬರೋಣ ಗೈಸ್. ಇವಾಗ ಫೈನಲಿ ತಗೊಂಡು ಹೋಗ್ತಾ ಇದ್ದೀನಿ, ಮನೆ ಹತ್ತತ್ರ ಬಂದೆ. ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಅದೇ ತುಂಬಿದೆ. ಮನೆ ಹತ್ತತ್ರ ಬಂದೆ, ಬನ್ನಿ ಹೋಗುವ ಮನೆ ಕಡೆ. ಹೋಗಿ ಫಸ್ಟು ನಾನು ಗೋಬಿ ಟೇಸ್ಟ್ ಮಾಡಬೇಕು, ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಬನ್ನಿ ಗೋಬಿ ಟೇಸ್ಟ್ ಮಾಡೋಣ, ಹೋಗಿ. A few moments later. ಸೊ ಗೈಸ್, ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಐ ಆಮ್ ಸೊ ಸಾರಿ. ಬಟ್ ಇವಾಗ ಕರೆಕ್ಟಾಗಿ ವಿಡಿಯೋ ಬರುತ್ತೆ. ಬಟ್ ಏನಾಗಿತ್ತು ಅಂದರೆ, ಸ್ವಲ್ಪ ಜನ ನೆಂಟರು ಎಲ್ಲ ಬಂದಿದ್ದರು, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಅವ್ರ ಹತ್ರ ಮಾತಾಡ್ತಾ ಕೂತಿದ್ದೆ. ಸೊ ಇವಾಗಿಂದ ಕಂಟಿನ್ಯೂಸ್ ವಿಡಿಯೋ ಇರುತ್ತೆ, ಬನ್ನಿ. ಸೊ ಗೈಸ್, ಇವಾಗ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಬನ್ನಿ. ಹೀಗೆ ಕೂತಿದ್ದೆ. ನಮ್ಮ ಅಜ್ಜಿ ಏನೋ ಊರಿಗೆ ಹೋಗ್ಬೇಕಂತೆ. ಊರಿಗೆ ಹೋಗ್ಬೇಕಾ? ಊರಿಗೆ ಹೋಗ್ಬೇಕಾನೆ. ಓವನಲ್ಲಿ ಬಿಸಿ ಮಾಡಿದ್ರೆ ಟೇಸ್ಟ್ ಹೋಗತ್ತೆ. ನಿಜ ಟೇಸ್ಟ್ ಹೋಗುತ್ತೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು, ನಿಜ ಟೇಸ್ಟ್ ಹೋಗುತ್ತೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಫುಲ್ಲು ಸುಸ್ತಾಗಿದ್ದೀನಿ ಒಂಥರ. ಸೊ ಗೈಸ್, ಇವಾಗ ಎಲ್ಲ ನೆಂಟರು ಹೋದರು. ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೀ ಆಗಿದ್ದೀನಿ. ಸೊ ಇವಾಗ ನಮ್ಮಮ್ಮನಿಗೆ ಒಂದು ಸ್ವಲ್ಪ ಕೇಳೋಣ, ಲಕ್ಷ್ಮೀ ಪೂಜೆ ಅನ್ನೋದೇನು ಅಂದರೆ ನಾವು ಹೇಳೋಕ್ಕಿಂತ ಹೆಣ್ಮಕ್ಳೆಲ್ಲ ಹೇಳಿದ್ರೇ ಒಳ್ಳೇದಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸೊ ಬನ್ನಿ, ಅವ್ರಿಗೆ ಒಂದು ಮಾತು ಕೇಳೋಣ. ಲಕ್ಷ್ಮೀ ಪೂಜೆ ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಏನೇನು ಸಂಸ್ಕೃತಿ ಅದಕ್ಕೆ, ಯಾಕೆ ಮಾಡ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಅಮ್ಮ, ಲಕ್ಷ್ಮೀ ಪೂಜೆ ಬಗ್ಗೆ ಚಿಕ್ಕದಾಗಿ ಹೇಳು ಏನಾದರೂ. ಲಕ್ಷ್ಮೀ ಪೂಜೆ ಬಗ್ಗೆನಾ? ಲಕ್ಷ್ಮೀ ಪೂಜೆ ಈ ಜಗತ್ತು ನಡೀತಿರೋದೇ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ. ಅಂದರೆ ಲಕ್ಷ್ಮಿ ಅಂತ ಕೇವಲ ಹಣ ಅಷ್ಟೇ ಅಲ್ಲ, ಸುಖ, ಶಾಂತಿ, ನೆಮ್ಮದಿ,
ಮತ್ತು ಜೀವನ ಸಮೃದ್ಧವಾಗಿರಬೇಕು ಅಂತ ಪುರಾತನ ಕಾಲದಿಂದನೂ ಲಕ್ಷ್ಮಿಗೆ ಐಶ್ವರ್ಯ, ಹಣ, ಆಸ್ತಿ, ಅಂತಸ್ತು, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಎಲ್ಲರಿಗೂ ದೊರಕಬೇಕು ಅಂತ ಅಂದರೆ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂತ ಹಿಂದಿನಿಂದ ಬಂದಿರತಕ್ಕಂತಹ ವಾಡಿಕೆ. ಅದನ್ನೆಲ್ಲ ಮೊದಲೆಲ್ಲ ಎಲ್ಲರೂ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಎಲ್ಲರೂ ಆಚರಿಸ್ತಾರೆ. ಅವರು ಬಡವ, ಶ್ರೀಮಂತ, ಇನ್ನೊಬ್ಬರು ಮತ್ತೊಬ್ಬರು ಆ ಥರ ಏನೂ ಭೇದ ಭಾವ ಇಲ್ಲ. ಅವ್ರವರಿಗೆ ತಕ್ಕನಾಗೆ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದೆಲ್ಲದ್ರದ್ದು ಉದ್ದೇಶ ನೋಡು, 4 ಜನ ಬಂದು ಶುಭ ಹಾರೈಸಿ ಅರ್ಶಿನ ಕುಂಕುಮ ಕೊಟ್ಟು ಅಥವಾ ನಾವು ತಗೊಂಡು ಆ ಸೌಹಾರ್ದತೆ ಒಂದು ಉದ್ದೇಶ ನನ್ನ ಪ್ರಕಾರ. ಒಂದು ಆಮೇಲೆ ಈ ನೋಡು, ಈ ಜಗತ್ತಲ್ಲಿ ನಡೀತಾ ಇರೋದೇನು ಹಣ ಅಂದರೆ ಯಾವುದು, ಲಕ್ಷ್ಮಿನ ಯಾಕೆ ಜನ ಅಷ್ಟು ಇಷ್ಟಪಡ್ತಾರೆ ಅಂದರೆ ಅದರಿಂದನೇ ನಮ್ಮ ಹಸಿವು ಕೂಡ ನೀಗತ್ತಲ್ವಾ. ನಾವಿವತ್ತು ಈ ಸ್ಥಿತಿಲಿದ್ದೀವಿ ಅಂತಂದರೆ ಆ ಹಣದಿಂದಾನೆ. ಹಣ ಇಲ್ಲ ಅಂತಂದರೆ ಸೊ ಆ ಹಣ ಎಲ್ಲಿಂದ ಬರುತ್ತೆ, ಲಕ್ಷ್ಮಿಯಿಂದ ಅಂತ ನಮ್ಗೆ ಹಿಂದಿನಿಂದ ಪುರಾತನ ಕಾಲದಿಂದ ಅದೊಂದು ವಾಡಿಕೆ ಆಗಿದೆ. ಸೊ ನಾವಿವಾಗ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಎಲ್ಲದು ನಮಗೆ ಸಕಲ ಸಂಪತ್ತು ಕೂಡ ಸಿಗತ್ತೆ ಅಂತ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಸೊ ಗೈಸ್, ನೀವು ನೋಡಿದ್ರಲ್ಲ ಯಾವ್ಯಾವ ರೀತಿ ಲಕ್ಷ್ಮೀ ಪೂಜೆಗೆ ಏನೇನು ಮಾಡಬೇಕು, ಏನೇನು ಆಗುತ್ತೆ ಅದರಿಂದ ಅನ್ನೋದನ್ನು ಹೇಳಿದ್ದಾರೆ. ಸೊ ಗೈಸ್, ವಿಡಿಯೋ ಎಂಡ್ ಮಾಡೋ ಟೈಮ್ ಆಯಿತು. ಯಾಕಂದ್ರೆ ನಮ್ಮಮ್ಮ ಒಂದು ಸ್ವಲ್ಪ ಸಣ್ಣ ವಯಸ್ಸಲ್ಲಿ ಮಾತಾಡ್ತಿದ್ದಾರೆ. ಏನಮ್ಮ ಏನಾಯಿತು? ಟಯರ್ಡ್ ಕಣೋ, ಬೆಳಗ್ಗೆಯಿಂದ ಓಡಾಡಿ ಸಾಕಾಯ್ತು. ಪಿಂಕಿ ಬೇರೆ ಕೈ ಕೊಟ್ಟಿದ್ದಾಳೆ ಇವತ್ತು. ಅವಳ ಅತ್ತೆ ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಅವಳು ಹೋಗ್ಬಿಟ್ಲು. ಸೊ ನಾನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸೊ ಏನೇನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.